ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದ ಬಳಿಕ ಸಂಪುಟ ಪುನರ್ರಚನೆಯಾಗುವ ಸಾಧ್ಯತೆ ಇದೆ. ಪುನರ್ರಚನೆಯ ಬಳಿಕ ಕೆಲವರ ಖಾತೆಯ ಬದಲಾವಣೆಯೂ ಸಾಧ್ಯತೆ ಇದೆ. 6ರಿಂದ 7 ಸಚಿವ ಸ್ಥಾನಗಳು ಬದಲಾವಣೆಯ ಸಾಧ್ಯತೆ ಇದ್ದು 20ಕ್ಕೂ ಹೆಚ್ಚು ಮಂದಿ ಸಚಿವ ಸ್ಥಾನದಲ್ಲಿದ್ದಾರೆ ಎಂದು ಹೇಳಲಾಗಿದೆ. ಸಂಪುಟ ಪುನರ್ರಚನೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಇದೆ ಅಂತ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಈಗಾಗಲೇ ಡಿಕೆ ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷವಾಗ್ತಾ ಇದೆ. ಅಧ್ಯಕ್ಷರಾಗಿ ಡಿಕೆ ಮುಂದುವರೆದರೂ ಸಂತೋಷ. ಆದರೆ ಡಿಕೆಗೆ ಬೇರೆ ಕೆಲಸದ ಹೊರೆ ಇರುವುದರಿಂದ ಫುಲ್ ಟೈಮ್ ಯಾರಾದರೂ ಅಧ್ಯಕ್ಷರಾದರೆ ಒಳ್ಳೆಯದು ಎಂದಿದ್ದಾರೆ. ಸಂಪುಟ ಪುನರ್ರಚನೆಯ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಯಾಕೆ ದೆಹಲಿಗೆ ಹೋಗಿದ್ದಾರಂತ ಗೊತ್ತಿಲ್ಲ. ಇಂದು ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಹೋಗಲಿದ್ದಾರೆ. ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆ ಮಾಡಬಹುದು ಎಂದು ಹೇಳಿದ್ದಾರೆ. ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ ಅತ್ತ ಸೆಳೆಯಲು ಶಾಸಕ ಸಿಪಿವೈ ಈಶ್ವರ್ ಭಾರೀ ಕಸರತ್ತು ನಡೆಸುತ್ತಿದ್ದಾರೆ ಎಂದು ಹೇಳಲಾಗಿದೆ. ಜೆಡಿಎಸ್ ಮಾಜಿ ಹಾಗೂ ಹಾಲಿ ಶಾಸಕ ಸಂಪರ್ಕಕ್ಕೆ ಸಿಪಿವೈ ಯತ್ನಿಸಿದ್ದಾರೆನ್ನುವ ಚರ್ಚೆ ಜೋರಾಗಿದೆ. ಕಾಂಗ್ರೆಸ್ ಸೇರಲು ಸೂಕ್ತ ಸ್ಥಾನಮಾನದ ಜೊತೆಗೆ ಮುಂದಿನ ಚುನಾವಣೆಯ ಟಿಕೆಟ್ ಭರವಸೆಯನ್ನು ನೀಡಲಾಗುತ್ತಿದೆ ಎಂದು ಎನ್ನಲಾಗಿದೆ. ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಸಂಪುಟದ ರಿಷಫಲ್ ಬಗ್ಗೆ ಪುನರ್ರಚನೆ ಬಗ್ಗೆ ಏನಾದರೂ ಮಾತಾಡ್ತಾರೆ ಗೊತ್ತಿಲ್ಲ. ಅದ್ರ ಜೊತೆಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಕೂಡ ಬದಲಾಯಿಸಬೇಕು ಅನ್ನೋದೊಂದು ಕೂಗು ಅಲ್ಲಲ್ಲೇ ಮಾತಾಡೋದನ್ನು ಕೂಡ ನಾವು ಹೇಳಿ. ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವ ವಿಚಾರಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ನಾವೇನು ಜೆಡಿಎಸ್ ಶಾಸಕರನ್ನು ಕೊಂಡುಕೊಳ್ಳಲು ಹೋಗಿಲ್ಲ. ಶಾಸಕ ಯೋಗೇಶ್ವರ ಹಾಗೇನೋ ಹೇಳಿಕೆ ಕೊಟ್ಟಿದ್ದಾರಷ್ಟೇ. ಜೆಡಿಎಸ್ನವರು ಗಂಭೀರವಾಗಿ ಪರಿಗಣಿಸುವ ಅಗತ್ಯವಿಲ್ಲ ಎಂದಿದ್ದಾರೆ. ಜಿಟಿ ದೇವೇಗೌಡ ಹಾಗೂ ಮಗ ಜೈಲಿಗೆ ಹೋಗುವ ಪರಿಸ್ಥಿತಿ ಬಂದಿತ್ತೆಂಬ ರೇವಣ್ಣನ ಹೇಳಿಕೆಗೆ ಜಿಟಿ ದೇವೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ರಾಜಕೀಯವಾಗಿ ನನ್ನ ವಿರುದ್ಧ ಯಾರೂ ದೂರು ನೀಡಿಲ್ಲ. ಆದರೆ ಪದೇ ಪದೇ ನನ್ನ ಹೆಸರನ್ನು ಯಾಕೆ ತೆಗೆದುಕೊಳ್ಳುತ್ತಿದ್ದಾರೆ? ನನ್ನ ಮಗನ ವಿರುದ್ಧವೂ ಯಾವ ಪ್ರಕರಣ ದೂರು ಇಲ್ಲ ಎಂದು ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ವಿಜಯೇಂದ್ರ ವಿರುದ್ಧ ಕಿಡಿಕಾರುತ್ತಿರುವ ಶಾಸಕ ಯತ್ನಾಳ್ ಮಿತ್ರಕೂಟಕ್ಕೆ ವಿಜಯೇಂದ್ರ ಆಪ್ತ ಬಳಗ ಕೌಂಟರ್ ಕೊಡಲು ಮುಂದಾಗಿದೆ. ವಿಜಯೇಂದ್ರ ಶಕ್ತಿ ಪ್ರದರ್ಶನದ ರೂಪದಲ್ಲಿ ಸಮಾವೇಶ ನಡೆಸಲು ಆಪ್ತ ಬಳಗ ಮುಂದಾಗಿದೆ. ಮಧ್ಯ ಕರ್ನಾಟಕ ಭಾಗದಲ್ಲಿ ಬೃಹತ್ ಸಮಾವೇಶ ನಡೆಸಲು ಉದ್ದೇಶಿಸಲಾಗಿದೆ ಎನ್ನಲಾಗಿದೆ.